ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ನಮ್ಮ ಚಾನಲ್ ಗೀತಾ ಆರ್ಟ್ಸ್. ಇವತ್ತು ಮಾರ್ನಿಂಗಿಂದನೇ ಲಾಗ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಸೊ ನಾನು ಬೆಳಿಗ್ಗೆ ಎದ್ದಿದ ತಕ್ಷಣ ಲಾಗ್ ಸ್ಟಾರ್ಟ್ ಮಾಡಬೇಕು. ಇದು ನನ್ನ ಫಸ್ಟ್ ಲಾಗ್ ಇದು ಈ ಥರ ಮಾಡ್ತಾಯಿರೋದು. ಅದಾದಮೇಲೆ ನಾನು ಮಾರ್ನಿಂಗ್ ಎದ್ದಿದ ತಕ್ಷಣ ಫ್ರೆಶ್ ಅಪ್ ಎಲ್ಲ ಆಗಿ ಫೇಸ್ ಎಲ್ಲ ವಾಶ್ ಮಾಡ್ಕೊಂಬಂದೆ. ಸೊ ಫಸ್ಟ್ ಎದ್ದಿದ ತಕ್ಷಣ ಆ ಕೆಲಸ ಮಾಡ್ತೀನಿ. ನೆಕ್ಸ್ಟು ಕಿಚನ್ಗೆ ಹೋಗ್ತೀನಿ. ಯಾಕಂದರೆ ಬಿಫೋರ್ ನೈಟ್ ಏನೂ ಸಹ ಏನಾದರೂ ರೆಡಿ ಮಾಡ್ಕೊಂಡಿಲ್ಲ, ಅಡುಗೆ ಮನೆ ಸ್ವಲ್ಪ ಕ್ಲೀನ್ ಮಾಡ್ಕೊಂಡಿಲ್ಲ ಅಂದರೆ ಅಲ್ಲಲ್ಲೇ ಇರುತ್ತೆ. ಸೊ ಹಂಗಾಗಿ ಬೆಳಿಗ್ಗೆ ಎದ್ದಿದ ತಕ್ಷಣ ಬಂದು ಹಾಲು ಇಡ್ತೀನಿ. ಫಸ್ಟು ಹಾಲು ಕಾಯಿಸೋದಕ್ಕೆ ಹಾಲು ತೊಗೊಂಬಂದು ಹಾಲು ಕಾಯಿಸೋದಕ್ಕೆ ಇಡ್ತೀನಿ. ಮತ್ತು ಪಾತ್ರೆ ಎಲ್ಲ ಜೋಡಿಸ್ಕೊಳೋದಿರುತ್ತೆ. ಸೊ ಪಾತ್ರೆ ಎಲ್ಲ ನಾನು ಜೋಡಿಸ್ಕೊಂಡು ಆ ಸೆಲ್ಫ್ ಮೇಲೆ ಏನೇನಿರುತ್ತೆ ಅಲ್ಲಲ್ಲೇ ಲೋಟಗಳಿರ್ಬೋದು, ಚಿಕ್ಕ ಪುಟ್ಟದು ನಾವು ಅಲ್ಲಲ್ಲೇ ಇಟ್ಬಿಡ್ತೀವಿ, ನಾವು ಏನೇ ಎತ್ತಿಕ್ಕಕ್ಕೆ ಹೋಗ್ದಲೇ. ಅಂಥ ಟೈಮಲ್ಲಿ ನಾನು ಬೆಳಿಗ್ಗೆ ಎದ್ದಿದ ತಕ್ಷಣ ಅದು ಫಿನಿಷ್ ಮಾಡ್ಕೊಂಡ್ಬಿಡ್ತೀನಿ, ನಾನೆಲ್ಲ ಕ್ಲೀನೆಲ್ಲ ಮಾಡಿಕೊಂಡು. ಸೊ ಅದಕ್ಕೆ ಒಂದು ಹಾಲು ಕಾಯೋಷ್ಟೊತ್ತಲ್ಲಿ ನಂದು ಈ ಕೆಲಸ ಆಗುತ್ತೆ. ಮತ್ತು ತೊಳೆಯೋ ಪಾತ್ರೆ ಎಲ್ಲ ಒಂದು ಸಿಂಕಿಗೆ ಹಾಕ್ಬಿಡ್ತೀನಿ. ತುಂಬಾ ಇದೆ ಸಿಂಕಲ್ಲಿ ಪಾತ್ರೆ, ಬಿಫೋರ್ ನೈಟ್ ನಾನು ವಾಶ್ ಮಾಡಿಲ್ಲ, ಹಂಗಾಗಿ ತುಂಬಾ ಇತ್ತು. ಸೊ ಪಾತ್ರೆ ಜೋಡಿಸ್ಕೊಂಡ್ಬಿಟ್ರೆ ನನಗೆ ಜಾಗ ಸಾಕಾಗುತ್ತೆ ಅಂತ ಎಲ್ಲ ಜೋಡಿಸ್ಕೊಂಡೆ. ಸೆಲ್ಫೆಲ್ಲ ನೀಟಾಗಿ ಎಲ್ಲ ಐಟಮ್ಸ್ ಎಲ್ಲ ಎತ್ತಿ ಫಸ್ಟು ಬಟ್ಟೆಲೆಲ್ಲ ಕ್ಲೀನ್ ಮಾಡ್ಕೊಂಡು ಬಂದುಬಿಡ್ತೀನಿ ಒಂದು ಸಲ. ಆಮೇಲೆ ನೆಕ್ಸ್ಟ್ ಡೀಪ್ ಕ್ಲೀನಿಂಗ್ ಮಾಡ್ತೀನಿ, ಕಾಫಿ ಎಲ್ಲ ಕುಡ್ದಾದ್ಮೇಲೆ. ಆಮೇಲೆ ಸ್ವಲ್ಪ ಹಾಲಿನ ಕಾಯಿಲಿ ಹಾಲು ಅಂತಂದು ಇನ್ನು ಮಿಕ್ಕಿದೆಲ್ಲ ಸ್ವಲ್ಪ ಕಸ ಗುಡಿಸೋದಿತ್ತು. ಮಾಮೂಲಿ ಬೆಳಿಗ್ಗೆ ಎದ್ದಿದ ತಕ್ಷಣ ಇರುತ್ತಲ್ಲ ಬೇಸಿಕ್ ಕೆಲಸಗಳು. ಸೊ ಟಿಫನ್ಗೆ ನಂದು ಇಡ್ಲಿ ಹಿಟ್ಟು ಸ್ವಲ್ಪನೇ ಇತ್ತು, ಮತ್ತು ಮೊಳಕೆ ಕಟ್ಟಿದ ಕಾಳೆಲ್ಲ ಇತ್ತು. ಇದ್ರ ರೆಸಿಪಿ ಹಾಕಿದ್ದೀನಿ ನಾನು ಆಲ್ರೆಡಿ ಯೂಟ್ಯೂಬಲ್ಲಿ. ಸೊ ಹಂಗಾಗಿ ಇವತ್ತು ಡಿಫ್ರೆಂಟಾಗಿ ಮಾಡೋಣ, ಮತ್ತು ಇದು ಹೈ ಪ್ರೋಟೀನ್ ಆಗಿರೋದ್ರಿಂದ ತುಂಬಾ ಮಕ್ಳಿಗೆ ಒಳ್ಳೆಯದು ಅಂತ ಅಂದು ಇದು ಟಿಫನ್ಗೆ ಸ್ವಲ್ಪ ದೋಸೆ ಹಿಟ್ಟು ಮಿಕ್ಕಿರೋದಕ್ಕೆ ಈ ಪ್ರೋಟೀನ್ ಕಾಳೆಲ್ಲ ತೊಗೊಂಡು ರುಬ್ಬಿ ಮಿಕ್ಸ್ ಮಾಡಿ ನಾನು ಟಿಫನ್ ದೋಸೆಗೆ ಕಡಲೆಬೀಜ ಚಟ್ನಿ ಮಾಡಿಕೊಟ್ಟೆ. ಸೊ ಕಂಪ್ಲೀಟ್ ಆಯಿತು. ಸೊ ಇವತ್ತು ಟೈಮ್ ಇತ್ತು, ಮತ್ತು ಯಾಕೋ ಅಮ್ಮ ಮನೆಗೆ ಹೋಗೋಣ ಅಂತ ಅನ್ನಿಸ್ತು. ಅದಕ್ಕೋಸ್ಕರನೇ ಹೋಗೋಣ ಅಂತ ಎಲ್ಲ ರೆಡಿಯಾಗಿ ನಾನು ನನ್ನ ಮಕ್ಕಳು ಸೊ ಬಸ್ಸಲ್ಲಿ ಹೋಗೋಣ, ಆಟೋ ಏನು ಬೇಡ, ಆರಾಮ್ಸಾಗಿ ಬಸ್ಸಲ್ಲಿ ಹೋಗ್ಬೋದಲ್ಲ ಅಂತ ಬಸ್ಸಲ್ಲಿ ಹೋಗ್ತಾಯಿದ್ದೀವಿ. ಸೊ ಇದಂತೂ ಇವತ್ತಿನ ಡೇ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಯಿತು ನಮಗಂತೂ. ನಿಜವಾಗ್ಲೂ ಬಸ್ಸಲ್ಲಿ ಓಡಾಡೋರಿಗೆ ಹ್ಯಾಟ್ಸ್ ಆಫ್ ಹೇಳಬೇಕು. ಅಷ್ಟು ಈಸಿನೇ ಎಲ್ಲ, ಯಾರೂ ನಾವು ಅಂದ್ಕೊಳ್ಬೋದು ಎಲ್ಲ ಆರಾಮ್ಸಾಗಿರುತ್ತೆ ಅಂತ, ಸುಳ್ಳು. ಅಷ್ಟು ಈಸಿನೇ ಅಲ್ಲ. ನನಗಂತೂ ಇವತ್ತು ಅನಿಸಿದೆ ಏನು ಅಂತಂದರೆ, ಗಾರ್ಮೆಂಟ್ಸ್ಗೆ ಹೋಗೋದಿರ್ಬೋದು, ತುಂಬ ಜನ ಬಸ್ಸಲ್ಲೋ ಸ್ಟೂಡೆಂಟ್ಸ್ ಆಗಿರ್ಬೋದು, ಲೈಫ್ ಅಷ್ಟು ಈಸಿ ಅಲ್ಲ, ಕಷ್ಟಪಟ್ಟರೆ ನಮಗೆ ಏನಾದರೂ ಅಂತ ಅನ್ನೋದು ತುಂಬ ಅರ್ಥ ಆಯಿತು. ಮತ್ತು ನನ್ನ ಮಕ್ಳಿಗೆ ಯಾವತ್ತೂ ಈ ಥರ ಎಕ್ಸ್ಪೀರಿಯೆನ್ಸ್ ಆಗಿರಲಿಲ್ಲ. ನನಗಂತೂ ಅವ್ರಿಗಂತೂ ಒಂದು ಎಕ್ಸ್ಪೀರಿಯೆನ್ಸ್ ಅಂತ ಅನ್ಬೋದು. ಗೊತ್ತಾಗಲಿ ಹೇಗೆ ಏನು ಅಂತ ಗೊತ್ತಾಗಲಿ ಅಂತ ಏನು ಕರ್ಕೊಂಬಂದಿದ್ದಲ್ಲ. ಸೊ ಇದು ಒಂದು ಲೈಫ್ ನೋಡಬೇಕಲ್ವಾ ಅಂತ. ಸೊ ಟೋಟಲಿ ಅಮ್ಮನ ಮನೆಗೆ ಬಂದಿದ್ದ ತಕ್ಷಣ ತುಂಬಾ ಹೊಟ್ಟೆ ಹಸಿತಾಯಿತ್ತು. ನನಗಂತೂ ತಡ್ಕೊಳೋಕ್ಕೆ ಆಗ್ತಾಯಿರಲಿಲ್ಲ. ಅಮ್ಮ ಹುಳಿ ಸಾರು ಮಾಡಿದರು. ಸೊ ಹಂಗಾಗಿ ಅನ್ನ ಹಾಕ್ಕೊಂಬಂದು ಫಸ್ಟ್ ಊಟ ಮಾಡಿಬಿಡೋಣ ಅಂತ ಅಂದ್ಕೊಂಡು ಊಟ ಮಾಡ್ತಾಯಿದ್ದೀನಿ. ಅವಳು ಅಣ್ಣ ಮಗಳು, ಇವನು ಅಣ್ಣ ಮಗ. ಸೊ ನಮಗಂತೂ ತುಂಬಾ ಮಿಸ್ ಮಾಡ್ಕೊಂಡಿದ್ದೋ ಇವನ್ನ, ಯಾಕಂದರೆ ನಾನು ಅವಾಗ ವೀಕ್ಲಿ ಬರ್ತಾಯಿದ್ದೆ. ಇವಾಗ ಸ್ವಲ್ಪ ನಮ್ಮ ಗಾಡಿ ಸರ್ವಿಸ್ ಕೊಟ್ಟಿರೋದ್ರಿಂದ ಬರೋಕ್ಕಾಗ್ತಾಯಿಲ್ಲ, ಹಂಗಾಗಿ ತುಂಬಾ ಮಿಸ್ ಮಾಡ್ಕೊಂಡಿದ್ದೋ. ಇವರಿಬ್ಬರು ಎಷ್ಟು ಕ್ಯೂಟ್ ಅಂದರೆ ಅಷ್ಟೇ ಕ್ಯೂಟ್, ನಮಗೆ ಅಷ್ಟು ಇಷ್ಟ. ಹಾಗಾಗಿ ತುಂಬಾ ಖುಷಿಯಾಯಿತು. ಅಷ್ಟೊತ್ತಲ್ಲಿ ನಮ್ಮಪ್ಪ ಬಂದರು. ಸೊ ನಮ್ಮಪ್ಪ ಹೂವು ಮಾಡ್ತಾರೆ, ಹಾಗಾಗಿ ಹೂವು ಎಲ್ಲ ಮಾರ್ಕೆಟಿಂದ ತೊಗೊಂಬಂದರು. ಮಾತಾಡಿಸ್ತಾ ಇದ್ದಾರೆ, ಏನು ಇಷ್ಟು ದಿನ ಆಯಿತು ಅಂತ. ನೋಡಿ ಎಷ್ಟು ಖುಷಿ ಆಗುತ್ತೆ. ಅಪ್ಪ ಅಮ್ಮ ನಮ್ಮ ಮಕ್ಳನ್ನ ಕರೆದು ಎಷ್ಟು ಅವ್ರದ್ದು ಪ್ರೀತಿ ಹೆಂಗೆ ತೋರಿಸ್ಬೇಕಾದ್ರೆ ನಿಜವಾಗ್ಲೂ ಅದು ಹೇಳೋಕ್ಕಾಗಲ್ಲ, ಖುಷಿನೇ ಬೇರೆ. ಅದು ಈಗಿನ ಜನ್ರೇಷನ್ ಮಕ್ಳಿಗೆ ಹೇಗೆ ಅಕ್ಸೆಪ್ಟ್ ಮಾಡ್ತಾರೆ ಗೊತ್ತಿಲ್ಲ, ವ್ಯಾಲ್ಯೂ ಏನು ಅಂತಲೂ ಗೊತ್ತಿಲ್ಲ. ಬಟ್ ನಮಗಂತೂ ಅದರಲ್ಲಿರೋ ಖುಷಿನೇ ಬೇರೆ. ಸೊ ಇವತ್ತು ರೇಷನ್ ಕೊಡ್ತಾಯಿದ್ದು ಗೌರ್ಮೆಂಟು, ಹಾಗಾಗಿ ರೇಷನ್ ತೊಗೊಂಡು ಹೋಗ್ಬಿಡು ಅಂತಂದು ಅಲ್ಲೆಲ್ಲ ಕ್ಯೂ ನಿಂತ್ಕೊಂಡು ಟೋಟಲಿ ಹೋಗೋಣ ಅಂತ ಅಪ್ಪ ಹತ್ರ ಒಂದು ಸ್ವಲ್ಪ ಹೂವು ಇಸ್ಕೊಂಡು, ನಾಳೆ ಶುಕ್ರವಾರ ಅಲ್ವಾ, ಅಲ್ಲಿಂದ ಬರ್ತಾ ತುಂಬ ಹಸಿವಾಗಿತ್ತು. ರಾಮೇಶ್ವರಕ್ಕೆ ಹೋಗಿ ಟಿಫನ್ ಮಾಡಿಕೊಂಡು ಸೊ ಹೂವು ಎಲ್ಲ ಕಟ್ಬಿಟ್ಟು ಅಲ್ಲಿಂದ ಒಂದು ಪುಟಾಣಿ ಪಾತ್ರೆ ಸ್ಪೂನ್ ತೊಗೊಂಬಂದಿದ್ದೆ. ಸೊ ಇವತ್ತಿನ ಡೇ ಹೀಗಿತ್ತು. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಬಾಯ್.